ನೋಡಿ, ಹಿಂದೂ ಧರ್ಮ ಎನ್ನುವಂಥದ್ದು ಎಲ್ಲರನ್ನು ಕೂಡ ಗೌರವಿಸುತ್ತೆ. ಆದ್ರೆ ಉಗ್ರರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಎಂತ ವಿಪರ್ಯಾಸ ನೋಡಿ. ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದ್ದಾರೆ. ಉಗ್ರರಿಗೆ ಸರಿಯಾಗಿ ಪಾಠವನ್ನ ಕಲಿಸುವ ಸಮಯ ಈಗ ಬಂದಿದೆ. ವಿಶಾಖಪಟ್ಟಣಂನಲ್ಲಿ ಡಿಸಿಎಂ ಪವನ್ ಕಲ್ಯಾಣ್ ಹುಡುಕ್ತಾ ಇದ್ದಾರೆ. ವಿಶಾಖಪಟ್ಟಣಂನಲ್ಲಿ ಡಿಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈಗ ಸರಿಯಾದ ಸಮಯ ಬಂದಿದೆ. ಉಗ್ರರನ್ನ ಸಭೆ ಬಡಿಯಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ಬಹಳ ಕಷ್ಟ ಆಗುತ್ತೆ. ನಮ್ಮ ದೇಶವನ್ನು ನೋಡಿದ್ರೆ ಭಯ ಪಡಬೇಕು. ಭಾರತ ಅಂತ ಹೇಳಿದ್ರೆ ರಾತ್ರಿ ನಿದ್ದೆಯಲ್ಲೂ ಕೂಡ ನಿದ್ದೆ ಬರಬಾರದು. ಸೊ ಅಂತಹ ಒಂದು ಪ್ರತ್ಯುತ್ತರವನ್ನ ಕೊಡಬೇಕು ಅಂತ ಈಗ ಪ್ರತಿಯೊಬ್ಬರ ಒಬ್ಬರಲ್ಲ ಒಂದು ಹೇಳಿಕೆ ಆಗ್ತಾ ಇರೋದು. ಬನ್ನಿ ಹಾಗಾದ್ರೆ ಪವನ್ ಕಲ್ಯಾಣ್ ಏನ್ ಹೇಳಿದ್ದಾರೆ ಕೇಳಿ. In Kashmir, there is a Hindu genocide. There is no doubt about it. And this incident had shown it. And for the time being, this heat will be there. But as a Hindu society, we believe in everyone. We believe in respecting other religions. But the sad part is, these terrorists, they don't have that. They have targeted exclusively Hindus and eliminated them, and they emptied the magazine. The most saddest part, most cruel part is like they emptied the magazines in each one. And even the worst, the most painful part to look at is even to look at the deceased body, even to look at their face is not there. In both the situation which I had been since morning, and killing husband in front of a wife, killing a father in front of kids, and it is unimaginable, which had never happened before. I think now the time has come to take quite a. ನೋಡಿ, ಹಿಂದೂ ಧರ್ಮ ಎನ್ನುವಂಥದ್ದು ಎಲ್ಲರನ್ನು ಕೂಡ ಗೌರವಿಸುತ್ತೆ. ಆದ್ರೆ ಉಗ್ರರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಎಂತ ವಿಪರ್ಯಾಸ ನೋಡಿ. ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದ್ದಾರೆ. ಉಗ್ರರಿಗೆ ಸರಿಯಾಗಿ ಪಾಠವನ್ನ ಕಲಿಸುವ ಸಮಯ ಈಗ ಬಂದಿದೆ. ವಿಶಾಖಪಟ್ಟಣಂನಲ್ಲಿ ಡಿಸಿಎಂ ಪವನ್ ಕಲ್ಯಾಣ್ ಹುಡುಕ್ತಾ ಇದ್ದಾರೆ. ವಿಶಾಖಪಟ್ಟಣಂನಲ್ಲಿ ಡಿಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈಗ ಸರಿಯಾದ ಸಮಯ ಬಂದಿದೆ. ಉಗ್ರರನ್ನ ಸಭೆ ಬಡಿಯಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ಬಹಳ ಕಷ್ಟ ಆಗುತ್ತೆ. ನಮ್ಮ ದೇಶವನ್ನು ನೋಡಿದ್ರೆ ಭಯ ಪಡಬೇಕು. ಭಾರತ ಅಂತ ಹೇಳಿದ್ರೆ ರಾತ್ರಿ ನಿದ್ದೆಯಲ್ಲೂ ಕೂಡ ನಿದ್ದೆ ಬರಬಾರದು. ಸೊ ಅಂತಹ ಒಂದು ಪ್ರತ್ಯುತ್ತರವನ್ನ ಕೊಡಬೇಕು ಅಂತ ಈಗ ಪ್ರತಿಯೊಬ್ಬರ ಒಬ್ಬರಲ್ಲ ಒಂದು ಹೇಳಿಕೆ ಆಗ್ತಾ ಇರೋದು. ಬನ್ನಿ ಹಾಗಾದ್ರೆ ಪವನ್ ಕಲ್ಯಾಣ್ ಏನ್ ಹೇಳಿದ್ದಾರೆ ಕೇಳಿ. In Kashmir, there is a Hindu genocide. There is no doubt about it. And this incident had shown it. And for the time being, this heat will be there. But as a Hindu society, we believe in everyone. We believe in respecting other religions. But the sad part is, these terrorists, they don't have that. They have targeted exclusively Hindus and eliminated them, and they emptied the magazine. The most saddest part, most cruel part is like they emptied the magazines in each one. And even the worst, the most painful part to look at is even to look at the deceased body, even to look at their face is not there. In both the situation which I had been since morning, and killing husband in front of a wife, killing a father in front of kids, and it is unimaginable, which had never happened before. I think now the time has come to take quite a. ನೋಡಿ, ಹಿಂದೂ ಧರ್ಮ ಎನ್ನುವಂಥದ್ದು ಎಲ್ಲರನ್ನು ಕೂಡ ಗೌರವಿಸುತ್ತೆ. ಆದ್ರೆ ಉಗ್ರರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಎಂತ ವಿಪರ್ಯಾಸ ನೋಡಿ. ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದ್ದಾರೆ. ಉಗ್ರರಿಗೆ ಸರಿಯಾಗಿ ಪಾಠವನ್ನ ಕಲಿಸುವ ಸಮಯ ಈಗ ಬಂದಿದೆ. ವಿಶಾಖಪಟ್ಟಣಂನಲ್ಲಿ ಡಿಸಿಎಂ
ಪವನ್ ಕಲ್ಯಾಣ್ ಹುಡುಕ್ತಾ ಇದ್ದಾರೆ. ವಿಶಾಖಪಟ್ಟಣಂನಲ್ಲಿ ಡಿಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈಗ ಸರಿಯಾದ ಸಮಯ ಬಂದಿದೆ. ಉಗ್ರರನ್ನ ಸಭೆ ಬಡಿಯಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ಬಹಳ ಕಷ್ಟ ಆಗುತ್ತೆ. ದೇಶವನ್ನು ನೋಡಿದ್ರೆ ಭಯ ಪಡಬೇಕು. ಭಾರತ ಅಂತ ಹೇಳಿದ್ರೆ ರಾತ್ರಿ ನಿದ್ದೆಲ್ಲೂ ಕೂಡ ನಿದ್ದೆ ಬರಬಾರದು. ಸೊ ಅಂತಹ ಒಂದು ಪ್ರತ್ಯುತ್ತರವನ್ನ ಕೊಡಬೇಕು ಅಂತ ಈಗ ಒಬ್ಬರಲ್ಲ ಒಂದು ಹೇಳಿಕೆ ಆಗ್ತಾ ಇರೋದು. ಬನ್ನಿ ಹಾಗಾದ್ರೆ ಪವನ್ ಕಲ್ಯಾಣ್ ಏನ್ ಹೇಳಿದ್ದಾರೆ ಕೇಳಿ. In Kashmir, there is a Hindu genocide. There is no doubt about it. And this incident had shown it. And for the time being, this heat will be there. But as a Hindu society, we believe in everyone. We believe in respecting other religions. But the sad part is, these terrorists, they don't have that. They have targeted exclusively Hindus and eliminated them, and they emptied the magazine. The most saddest part, most cruel part is like they emptied the magazines in each one. And even the worst, the most painful part to look at is even to look at the deceased body, even to look at their face is not there. In both the situation which I had been since morning, and killing husband in front of a wife, killing a father in front of kids, and it is unimaginable, which had never happened before. I think now the time has come to take quite a. ನೋಡಿ, ಹಿಂದೂ ಧರ್ಮ ಎನ್ನುವಂಥದ್ದು ಎಲ್ಲರನ್ನೂ ಕೂಡ ಗೌರವಿಸುತ್ತೆ. ಆದ್ರೆ ಉಗ್ರರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಎಂತ ವಿಪರ್ಯಾಸ ನೋಡಿ. ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದ್ದಾರೆ. ಉಗ್ರರಿಗೆ ಸರಿಯಾಗಿ ಪಾಠವನ್ನ ಕಲಿಸುವ ಸಮಯ ಈಗ ಬಂದಿದೆ. ವಿಶಾಖಪಟ್ಟಣಂನಲ್ಲಿ ಡಿಸಿಎಂ ಪವನ್ ಕಲ್ಯಾಣ್ ಹುಡುಕ್ತಾ ಇದ್ದಾರೆ. ವಿಶಾಖಪಟ್ಟಣಂನಲ್ಲಿ ಡಿಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈಗ ಸರಿಯಾದ ಸಮಯ ಬಂದಿದೆ. ಉಗ್ರರನ್ನ ಸಭೆ ಬಡಿಯಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ಬಹಳ ಕಷ್ಟ ಆಗುತ್ತೆ. ದೇಶವನ್ನು ನೋಡಿದ್ರೆ ಭಯ ಪಡಬೇಕು. ಭಾರತ ಅಂತ ಹೇಳಿದ್ರೆ ರಾತ್ರಿ ನಿದ್ದೆಲ್ಲೂ ಕೂಡ ನಿದ್ದೆ ಬರಬಾರದು. ಸೊ ಅಂತಹ ಒಂದು ಪ್ರತ್ಯುತ್ತರವನ್ನ ಕೊಡಬೇಕು ಅಂತ ಈಗ ಒಬ್ಬರಲ್ಲ ಒಂದು ಹೇಳಿಕೆ ಆಗ್ತಾ ಇರೋದು. ಬನ್ನಿ ಹಾಗಾದ್ರೆ ಪವನ್ ಕಲ್ಯಾಣ್ ಏನ್ ಹೇಳಿದ್ದಾರೆ ಕೇಳಿ. In Kashmir, there is a Hindu genocide. There is no doubt about it. And this incident had shown it. And for the time being, this heat will be there. But as a Hindu society, we believe in everyone.